प्यारे छात्र, आज हम 8वीं कक्षा के पाठ 11 हरा घोड़ा इस पाठ के बारे में जानकारी प्राप्त कर लेंगे। इस पाठ के बारे में जानने से पहले मैं आपसे कुछ पूछना चाहती हूँ। बच्चों, जो आपको अब दिखाई दे रहा है ना चित्र, इस चित्र में क्या आप पहचान सकते हैं इस चित्र में कौन है? जी हाँ, आपने बिल्कुल ठीक समझा है। इस चित्र में हमें जो दिखाई दे रहे हैं वे एक सम्राट अकबर है और एक बीरबल जी है। आज हम जो पाठ पढ़ने जा रहे हैं इन दोनों से संबंधित है। आज हम अकबर और बीरबल से संबंधित एक सुंदर कहानी पढ़ने वाले हैं। उसके बारे में जानकारी प्राप्त कर लेने वाले हैं। ಮಕ್ಕಳೇ, ಇಂದು ನಾವು ಈ ಚಿತ್ರದಲ್ಲಿ ಕಾಣುವ ಹಾಗೆ ಅಕ್ಬರ್ ಮತ್ತು ಬೀರ್ಬಲ್ಗೆ ಸಂಬಂಧಿಸಿದಂಥ ಒಂದು ಸುಂದರವಾದಂಥ ಕಥೆಯನ್ನು ಇಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಅದಕ್ಕಿಂತ ಪೂರ್ವದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಕ್ಬರ್ ಒಬ್ಬ ಮೊಘಲ್ ಸಾಮ್ರಾಜ್ಯದ ಪ್ರಖ್ಯಾತ ದೊರೆ. ಅವರ ಬಗ್ಗೆ ಹೇಳಬೇಕಂದ್ರೆ, ಸಾಮ್ರಾಟನಾದಂಥ ಅಕ್ಬರ್ ಅಕ್ಟೋಬರ್ 15, 1549 ಹುಮಾಯೂನ್ ಮತ್ತು ಹಮೀದಾ ಬಾನುವರ ಪುತ್ರರಾಗಿ ಜನಿಸಿದರು. ಮತ್ತು 1556ರಿಂದ 1605 ಅವರ ಆಳ್ವಿಕೆಯನ್ನು ನಡೆಸಿದರು. ಅವರು ತುಂಬ ಧೀಮಂತ, ಪರಾಕ್ರಮಿ, ತುಂಬ ಒಳ್ಳೆಯ ಉದಾರ ವ್ಯಕ್ತಿತ್ವವನ್ನು ಹೊಂದಿರುವಂತಹ ದೊರೆಯಾಗಿದ್ದರು. ಮೊಘಲ್ ಸಾಮ್ರಾಜ್ಯದಲ್ಲೇ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದಂತಹ ಖ್ಯಾತಿ ಇವರಿಗೆ ಸಲ್ಲುತ್ತೆ. ಯಾಕಂದರೆ ಇವರು ಎಲ್ಲ ಧರ್ಮದವರನ್ನು ಒಂದೇ ಅನ್ನೋ ಭಾವನೆಯಿಂದ ಕಾಣುವಂಥ ವ್ಯಕ್ತಿಯಾಗಿದ್ದರು. ಎಲ್ಲ ಧರ್ಮದವರಿಗೂ ಸಮಾನವಾದಂಥ ಬೆಲೆಯನ್ನು ಕೊಡ್ತಾ ಇದ್ರು. ಹೇಗೆ ನಮ್ಮ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಅಲ್ಲಿ ಎಲ್ಲರಿಗೂ ಸಹ ಸಮಾನವಾದ ಅವಕಾಶವನ್ನು ನೀಡ್ತಾ ಇದ್ರು, ಹಾಗೆಯೇ ಅಕ್ಬರ್ ಬಾದ್ಶಾಹರವರು ಸಹ ತಮ್ಮ ಆಸ್ಥಾನದಲ್ಲಿ ಎಲ್ಲ ಧರ್ಮದವರನ್ನು ಒಂದುಗೂಡಿಸಿ ಅಲ್ಲಿ ಎಲ್ಲ ಧರ್ಮದಲ್ಲಿ ಪ್ರಮುಖವಾಗಿರುವಂತಹ ಒಳ್ಳೆಯ ವಿಷಯಗಳನ್ನು, ಸದ್ಗುಣಗಳನ್ನು ಚರ್ಚೆ ಮಾಡ್ತಾಯಿದ್ರು. ಅಲ್ಲಿ ಆ ಧರ್ಮದ ಮುಖ್ಯ ತಿರುಳನ್ನು ಅಥವಾ ಆ ಧರ್ಮದಲ್ಲಿ ಹೇಳಿರುವಂಥ ಎಲ್ಲ ಒಳ್ಳೆಯ ಗುಣಗಳನ್ನು ಅಲ್ಲಿ ಚರ್ಚಿಸಲಾಗ್ತಾ ಇತ್ತು. ಹೀಗೆ ಎಲ್ಲ ಧರ್ಮದವರು ಚರ್ಚೆ ಮಾಡಿದಂಥ ವಿಷಯಗಳನ್ನೆಲ್ಲ ಕ್ರೋಢೀಕರಿಸಿ 1581 ದಿನ್ ಎ ಇಲಾಯಿ ಎಂಬ ಹೊಸ ಮತವನ್ನು ಸ್ಥಾಪನೆ ಮಾಡಿದರು. ಅದು ಪ್ರಗತಿಪರ ವಿಚಾರಶೀಲರ ಸಂಘವಾಗಿತ್ತು. ಸರ್ವಧರ್ಮ ಸಹಿಷ್ಣುತೆಯ ಆದರ್ಶವಾಗಿತ್ತು. ಇದರ ಪ್ರಕಾರ ಅಂದರೆ ಈ ಧರ್ಮದ ಪ್ರಕಾರ ಸರ್ವಶಕ್ತನಾದಂತಹ ದೇವರು ಒಬ್ಬನೇ. ಎಲ್ಲರೂ ದುರ್ಗುಣಗಳನ್ನು ತ್ಯಜಿಸಿ ಸದ್ಗುಣಗಳನ್ನು ಅನುಸರಿಸಿ ವಿವೇಚನೆಯನ್ನು ಮಾಡುವುದರ ಮೂಲಕ ವಿಚಾರವಂತರಾಗಿ ಉದಾರ ವ್ಯಕ್ತಿತ್ವವನ್ನು ಹೊಂದಬೇಕು ಅನ್ನೋದು ಅಕ್ಬರ್ನ ಮಹದಾಶಯ ಆಗಿತ್ತು. ಹೀಗೆ ಇಂಥ ಒಂದು ಉದಾರ ವ್ಯಕ್ತಿತ್ವವನ್ನು ಹೊಂದಿ ಜನರ ಪ್ರೀತಿ ಗೌರವಗಳನ್ನು ಗಳಿಸಿದಂಥ, ಅವರ ಆದರಗಳನ್ನು ಗಳಿಸಿದಂಥ ಒಬ್ಬ ಮಹಾನ್ ಸಾಮ್ರಾಟ ಇವರಾಗಿದ್ದರು. ಅಷ್ಟಲ್ಲದೆ ಇವರ ಒಂದು ಆಸ್ಥಾನದಲ್ಲಿ ನವರತ್ನಗಳಿದ್ದು, ಅಂದರೆ 9 ಅತ್ಯದ್ಭುತ ಅಸಾಧಾರಣ ಕಲಾಕಾರರಿದ್ದರು. ಅದರಲ್ಲಿ ಅಬುಲ್ ಫಜಲ್ ಅಕ್ಬರನ ಮುಖ್ಯ ಸಲಹೆಗಾರ ಮತ್ತು ಅಕ್ಬರನ ಜೀವನ ಚರಿತ್ರೆಯಾದಂಥ ಅಕ್ಬರ್ ನಾಮಾದ ಲೇಖಕರಾಗಿದ್ದರು. ಇವರು ಮೊದಲಿಗರಾಗಿದ್ದರು. ನಂತರ ಫೈಜಿ ಅನ್ನೋರು ಸಹ ಉತ್ತಮ ವ್ಯಕ್ತಿಯಾಗಿದ್ದರು. ಅವರು ತಾನ್ಸೇನ್ ಅವರೊಬ್ಬ ಪ್ರಖ್ಯಾತ ಸಂಗೀತಗಾರರಾಗಿದ್ದರು. ಉತ್ತಮ ಕಂಠವನ್ನು ಹೊಂದಿರುವಂತಹ ಉತ್ತಮ ಪ್ರಖ್ಯಾತ ಸಂಗೀತಗಾರರಾಗಿದ್ದರು. ಆ ಭಗವಂತನೇ ಅವರ ಸಂಗೀತವನ್ನು ಕೇಳಿ ತಲೆ ಆಡಿಸ್ತಾ ಇದ್ರು. ಅಂಥ ಒಂದು ಮಧುರವಾದಂಥ ಸಂಗೀತವನ್ನು, ಕಂಠವನ್ನು ಹೊಂದಿರುವಂಥ ಕಲಾಕಾರರು ತಾನ್ಸೇನ್ರವರಾಗಿದ್ದರು. ರಾಜ ತೋದ್ರಮಲ್, ರಾಜ ಮಾನ್ಸಿಂಗ್, ಅಬ್ದುಲ್ ರಹೀಂ ಖಾನ್, ಫಕೀರ್ ಅಜಿಯಾವುದ್ದೀನ್, ಮುಲ್ಲಾದೋಪ್ಯಾಝಾ ಮತ್ತು ಬೀರ್ಬಲ್ ಸಹ ಒಬ್ಬ ತೀಕ್ಷ್ಣ ಬುದ್ಧಿವಂತ ಪ್ರಖ್ಯಾತ ವ್ಯಕ್ತಿಯಾಗಿದ್ದರು. ಹೀಗೆ ಕಲಾಕಾರರಿಂದಲೂ ಶ್ರೀಮಂತವಾಗಿರುವಂತಹ ಆಸ್ಥಾನವನ್ನು ಹೊಂದಿರುವಂತಹ ಒಬ್ಬ ವಿಶಿಷ್ಟ
ಪ್ರಖ್ಯಾತ ಸಾಮ್ರಾಟ ಅಕ್ಬರ್ ಅವರಾಗಿದ್ದರು. ಅಕ್ಬರ್ ಮತ್ತು ಬೀರ್ಬಲ್ನ ಒಂದು ಸಂಬಂಧ ತುಂಬ ವಿಶೇಷವಾಗಿರುವಂಥ ಸಂಬಂಧ ಆಗಿತ್ತು. ಕೇವಲ ಸಾಮ್ರಾಟ ಮತ್ತು ಮಂತ್ರಿಯ ಸಂಬಂಧ ಆಗಿರದೆ ಅದನ್ನು ಮೀರಿದಂಥ ಒಂದು ಉತ್ತಮ ಮಾನವೀಯತೆ ಸಂಬಂಧವನ್ನು, ಒಂದು ಮನುಷ್ಯತ್ವದ ಸಂಬಂಧ, ಸ್ನೇಹದ ಸಂಬಂಧ ಅವ್ರದ್ದಾಗಿತ್ತು. ಹೀಗೆ ಉತ್ತಮ ವ್ಯಕ್ತಿತ್ವವನ್ನು, ಉತ್ತಮ ಸಂಬಂಧವನ್ನು ಹೊಂದಿರುವಂಥ ಅಕ್ಬರ್ ಬೀರ್ಬಲರು ಸದಾ ಒಬ್ರಿಗೊಬ್ಬರು ಪರೀಕ್ಷೆ ಮಾಡ್ಕೊಳ್ತಾ ಇದ್ರು. ಹೀಗೆ ಬೀರ್ಬಲ್ನ ಕಥೆಗಳನ್ನು ಹೇಳ್ತಾ ಅಕ್ಬರ್ ಏನು ಮಾಡ್ತಾ ಇದ್ರು, ಬೀರ್ಬಲನ ಚಾಣಾಕ್ಷತನವನ್ನು ಮೆಚ್ಚಿ ಸದಾಕಾಲ ಆತನನ್ನು ಪರೀಕ್ಷೆ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ರು. ಆತನ ಬುದ್ಧಿವಂತಿಕೆಗೆ ಪಾರವೇ ಇರಲಿಲ್ಲ. ಎಂಥ ಕ್ಲಿಷ್ಟಕರವಾದಂತಹ ಸಮಸ್ಯೆಗಳನ್ನಾದರೂ ಸಹ ಬೀರ್ಬಲ್ ಏನು ಮಾಡ್ತಾ ಇದ್ರು, ಅದನ್ನು ಕ್ಷಣ ಮಾತ್ರದಲ್ಲಿ ದೂರ ಮಾಡ್ತಾ ಇದ್ರು. ಹೀಗಾಗಿ ಅಕ್ಬರ್ ಬಾದಶಾಹರವರಿಗೆ ಅವರ ಸಾಮ್ರಾಜ್ಯದಲ್ಲಿ ಎಂತಹದ್ದೇ ಸಮಸ್ಯೆ ಬಂದರೂ ಸಹ ಬೀರ್ಬಲ್ನನ್ನು ಕರೆಸಿ ಅದನ್ನು ಸಮಾಧಾನ ಪಡಿಸ್ತಾ ಇದ್ರು. ಹೀಗೆ ಅದಕ್ಕೊಂದು ಉದಾಹರಣೆ ಏನಪ್ಪ ಅಂತಂದ್ರೆ, ಬೀರ್ಬಲ್ ಒಂದು ಸಲ ಅಕ್ಬರ್ನ ಆಸ್ಥಾನಕ್ಕೆ ಇಬ್ಬರು ಅಣ್ಣ ತಮ್ಮಂದಿರು ಬರ್ತಾರೆ. ಬಂದು ಅವರ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಅವರ ತಂದೆ ಸಾಯುವ ಸಂದರ್ಭದಲ್ಲಿ ಒಂದು ಬಂಗಾರದ ಉಂಗುರವನ್ನು ಇಬ್ಬರಿಗೂ ಕೊಟ್ಟಿರ್ತಾರೆ. ಆದರೆ ಅಣ್ಣ ದುರಾಸೆಯಿಂದ ತಮ್ಮನ ಉಂಗುರವನ್ನು ಕದ್ದು ತನ್ನ ಬಳಿ ಇಟ್ಕೊಂಡಿರ್ತಾನೆ. ಅದನ್ನು ಪ್ರಶ್ನೆ ಮಾಡಿದಾಗ ಅಣ್ಣ ಇಲ್ಲ, ಇದು ನನ್ನದೇ ಅಂತ ಹೇಳಿ ತಮ್ಮನಿಗೆ ದಬಾಯಿಸ್ತಾನೆ, ಜೋರು ಮಾಡ್ತಾನೆ. ಆಗ ತಮ್ಮ ಅನಿವಾರ್ಯವಾಗಿ ತನ್ನ ದೂರನ ಸಾಮ್ರಾಟರ ಬಳಿ ತಂದಾಗ ಸಾಮ್ರಾಟರು ಅದನ್ನು ಬಗೆಹರಿಸೋದಕ್ಕೆ ಬೀರ್ಬಲ್ನಿಗೆ ಹೇಳ್ತಾರೆ. ಆಗ ಬೀರ್ಬಲ್ ಅವರಿಬ್ಬರ ಅಣ್ಣ ತಮ್ಮಂದಿರನ್ನ ಕರೆದು ವಿಷಯವನ್ನ ಕೇಳಿದಾಗ ತಮ್ಮ ಹೇಳ್ತಾನೆ, ನಮ್ಮ ತಂದೆಯವರು ಇಬ್ಬರಿಗೂ ಒಂದೊಂದು ಉಂಗುರವನ್ನು ಕೊಟ್ಟಿದ್ರು, ಆದರೆ ನನ್ನ ಉಂಗುರವನ್ನು ಅಣ್ಣನೇ ತೆಗೆದುಕೊಂಡಿದ್ದಾನೆ, ಈಗ ಅದು ಅವನ ಬಳಿ ಇದೆ ಅಂತ. ಆದರೆ ಅಣ್ಣ ಹೇಳ್ತಾನೆ, ಇಲ್ಲ, ನಾನು ಕದ್ದಿಲ್ಲ, ಇದು ನಾನೇ ಸ್ವಂತ ದುಡಿದು ತೆಗೆದುಕೊಂಡಿರುವಂತಹ ಉಂಗುರ ಅಂತ ಹೇಳ್ತಾನೆ. ಆಗ ಬೀರ್ಬಲ್ ಒಂದು ಕ್ಷಣ ಯೋಚನೆ ಮಾಡಿ ಅವರಿಬ್ಬರಿಗೂ ಸಹ 2 ಕಡ್ಡಿಗಳನ್ನು ತಂದು ಅದನ್ನು ಅವರಿಬ್ಬರಿಗೆ ಏನೋ ಒಂದು ಮಂತ್ರವನ್ನು ಹೇಳಿ ಅದನ್ನು ಅವರ ಕೈಗೆ ಇಡ್ತಾರೆ. ಇವೆರಡು ಆಗ ಅವ್ರಿಗೆ ಹೇಳ್ತಾರೆ, ಅಣ್ಣ ತಮ್ಮಂದಿರಿಗೆ, ಇವೆರಡು ಮಾಂತ್ರಿಕ ಕಡ್ಡಿಗಳು. ಈ ಮಾಂತ್ರಿಕ ಕಡ್ಡಿಗಳನ್ನು ನೀವು ಇಂದು ಸಂಜೆ ಸ್ನಾನವನ್ನು ಮಾಡಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬಂದ ಮೇಲೆ ಇವನ್ನ ತೆಗೆದುಕೊಂಡು ಹೋಗಿ ಬೆಳಗ್ಗೆ ಬರಬೇಕಾದಾಗ ಮತ್ತೆ ಆಸ್ಥಾನಕ್ಕೆ ಬರುವಂಥ ಸಂದರ್ಭದಲ್ಲಿ ಈ ಕಡ್ಡಿಗಳನ್ನು ಹೇಗೆ ಕೊಟ್ಟಿರ್ತೀನೋ ಹಾಗೆ ತೆಗೆದುಕೊಂಡು ಬನ್ನಿ. ಯಾರು ಕದ್ದಿರ್ತೀರೋ ಅವರ ಕಡ್ಡಿಗಳು ಚಿಕ್ಕದಾಗಿರ್ತವೆ, ಅವರ ಕಡ್ಡಿಗಳು 1 ಇಂಚು ಚಿಕ್ಕದಾಗಿರ್ತವೆ ಅಂತ ಹೇಳ್ತಾನೆ. ಆಗ ಬೀರ್ಬಲ್ ಹೇಳಿದಂತೆ ಅವರೇನು ಮಾಡ್ತಾರೆ, ಆ ಸಂಜೆ ಬಂದು ಆ ಮಾಂತ್ರಿಕ ಕಡ್ಡಿಗಳನ್ನು ತಮ್ಮ ಮನೆಗೆ ತೆಗೆದುಕೊಂಡು ಹೋಗ್ತಾರೆ. ಹೋದ್ಮೇಲೆ ಅಣ್ಣ ಕದ್ದಿರ್ತಾನಲ್ಲ, ಆತನಿಗೆ ಯೋಚನೆ ಶುರುವಾಗುತ್ತೆ. ಬೀರ್ಬಲ್ ಹೇಳಿದಾನೆ, ಯಾರು ಕದ್ದಿರ್ತಾರೋ ಅವರ ಕಡ್ಡಿಗಳು 1 ಇಂಚು ದೊಡ್ಡದಾಗಿ ಬೆಳೀತಾ ಹೋಗುತ್ತೆ ಅಂತ ಹೇಳಿರ್ತಾನೆ ಬೀರ್ಬಲ್. ಯಾರು ಕದ್ದಿರೋದಿಲ್ವೋ ಅವರ ಕಡ್ಡಿಗಳು ಚಿಕ್ಕದಾಗಿರುತ್ತೆ, ಯಾರು ಕದ್ದಿರ್ತಾರೋ ಅವರ ಕಡ್ಡಿಗಳು 1 ಇಂಚು ದೊಡ್ಡದಾಗುತ್ತೆ ಕಡ್ಡಿ ಅಂತ ಹೇಳಿರ್ತಾನೆ. ಅದೇ ಮಾತು ಆತನ ತಲೆಯಲ್ಲಿ ತಿರುಗ್ತಾ ಇತ್ತು. ಅಂದರೆ ಆತ ಸದಾಕಾಲ ಮಲಗಿದ್ರೂ ಸಹ ಅದೇ ಯೋಚನೆ ಬರ್ತಾ ಇತ್ತು. ಬೆಳಗ್ಗೆ ಇದು ಮಾಂತ್ರಿಕ ಕಡ್ಡಿಗಳಾಗಿರೋದ್ರಿಂದ, ನಾನು ಆ ಉಂಗುರವನ್ನು ಕದ್ದಿರೋದ್ರಿಂದ ನನ್ನ ಕಡ್ಡಿ 2 ಇಂಚು ಬೆಳೆದಿರುತ್ತೆ ಅಂಥೇಳಿ. ಹಾಗಾಗಿ ಅವನೇನು ಮಾಡ್ತಾನೆ, ಆ ಕಡ್ಡಿಯನ್ನು 1 ಇಂಚಿನಷ್ಟು ಕಡ್ಡಿಯನ್ನು ಅವನು ತುಂಡು ಮಾಡಿಕೊಂಡು ಆಸ್ಥಾನಕ್ಕೆ ಹೋಗ್ತಾನೆ. ಆಗ ಬೀರ್ಬಲ್
ಆಸ್ಥಾನಕ್ಕೆ ಬಂದ ಬೆಳಗ್ಗೆ ಸೂರ್ಯೋದಯವಾಗ್ತಾ ಇದ್ದಂತೆ ಎಲ್ಲ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಇಬ್ಬರು ಆಸ್ಥಾನಕ್ಕೆ ಹೋಗ್ತಾರೆ. ಆಸ್ಥಾನಕ್ಕೆ ಹೋದಾಗ ಬೀರ್ಬಲ್ ಆ ಇಬ್ಬರು ಸಹೋದರನ್ನ ಕರೆಸಿ ಆ ಮಾಂತ್ರಿಕ ಕಡ್ಡಿಗಳನ್ನು ಕೊಡುವಂತೆ ಹೇಳ್ತಾನೆ. ಆಗ ಎರಡೂ ಮಾಂತ್ರಿಕ ಕಡ್ಡಿಗಳನ್ನು ಜೋಡಿಸಿ ಇಟ್ಟಾಗ ಅಣ್ಣನ ಮಾಂತ್ರಿಕ ಕಡ್ಡಿ ಏನಾಗಿತ್ತು, 1 ಇಂಚು ಚಿಕ್ಕದಾಗಿತ್ತು. ಆಗ ಆ ಅಣ್ಣ ಸಂತೋಷ ಪಡ್ತಾನೆ. ಯಾಕೆ, ತಮ್ಮನ ಕಡ್ಡಿ 1 ಇಂಚು ದೊಡ್ಡದಿತ್ತಲ್ಲ. ಆಗ ಹೇಳಿರ್ತಾನೆ ಬೀರ್ಬಲ್ ಕೊಡಬೇಕಾದಾಗ, ಯಾರು ಕದ್ದಿರ್ತಾರೋ ಅವರ ಕಡ್ಡಿ 1 ಇಂಚು ದೊಡ್ಡದಾಗಿರುತ್ತೆ, ಯಾರು ಕದ್ದಿರೋದಿಲ್ವೋ ಅವರ ಕಡ್ಡಿ 1 ಇಂಚು ಚಿಕ್ಕದಾಗಿರುತ್ತೆ ಅಂತ. ಆಗ ಆ ಅಣ್ಣ ಸಂತೋಷ ಪಡ್ತಾ ಇರ್ತಾನೆ ಮನಸ್ಸಲ್ಲೇ. ಆಗ ಬೀರ್ಬಲ್ ಹೇಳ್ತಾನೆ ನೋಡು, ಕದ್ದಿರುವಂತಹ ಉಂಗುರವನ್ನು ನಿನ್ನ ತಮ್ಮನಿಗೆ ಕೊಟ್ಟುಬಿಡು ಅಂತ ಹೇಳಿದಾಗ ನಿಜಕ್ಕೂ ಅವನಿಗೆ ಆಶ್ಚರ್ಯ ಆಗುತ್ತೆ. ಆಗ ಹೇಳ್ತಾನೆ, ಬೀರ್ಬಲ್ ಮಂತ್ರಿಗಳೇ, ನೀವೇ ಹೇಳಿದ್ರಿ, ನೀವು ಹೇಳಿದ ಹಾಗೆ ನನ್ನ ಕಡ್ಡಿ ದೊಡ್ಡದಾಗಿಲ್ಲ, ನನ್ನ ಕಡ್ಡಿ ನೀವೆಷ್ಟು ಕೊಟ್ಟಿದ್ದೀರೋ ಅಷ್ಟೇ ಇದೆ, ಆದರೆ ತಮ್ಮನ ಕಡ್ಡಿ 1 ಇಂಚು ದೊಡ್ಡದಾಗಿದೆ, ಅವನೇ ಕದ್ದಿರೋದು ಅಂತ ಹೇಳ್ತಾನೆ. ಆಗ ಬೀರ್ಬಲ್ ಹೇಳ್ತಾನೆ, ಇವು ಯಾವ ಮಾಂತ್ರಿಕ ಕಡ್ಡಿಗಳೂ ಅಲ್ಲ, ನಿಮ್ಮಲ್ಲಿರುವಂತಹ ತಪ್ಪು ಮಾಡಿರೋನ್ನ ಹುಡುಕೋದಕ್ಕಾಗಿ ನಾನು ಹೂಡಿದ ಉಪಾಯ ಅಷ್ಟೇ ಅಂತೇಳಿ ಹೇಳ್ತಾನೆ. ಹೀಗೆ ಆಗ ಅನಿವಾರ್ಯವಾಗಿ ಅಣ್ಣ ತನ್ನ ತಪ್ಪನ್ನು ಒಪ್ಪಿಕೊಂಡು ತಮ್ಮನಿಗೆ ಉಂಗುರವನ್ನು ಹಿಂದಿರುಗಿಸಿ ತಾನು ಮಾಡಿದ್ದಕ್ಕಾಗಿ ದಂಡನೆಯನ್ನು ಸಹ ಅನುಭವಿಸ್ತಾನೆ. ಇದೊಂದು ಉದಾಹರಣೆ. ಆದರೆ ಹೀಗೆ ಬೀರ್ಬಲ್ನ ಒಂದು ಚಾಣಾಕ್ಷತನವನ್ನು ಮೆಚ್ಚಿಸೋದಕ್ಕೆ ಅನೇಕ ಕಥೆಗಳನ್ನು ನಾವು ಹೇಳಬಹುದು. ಹೀಗೆ ಒಂದು ಸಲ ಮಹಾರಾಜ ಅಕ್ಬರ್ ಅವರು ತಮ್ಮ ಸಾಮ್ರಾಟದಲ್ಲಿರುವಂಥ ಜನರ ತಮ್ಮೇಲಿರುವಂತಹ ಗೌರವವನ್ನು ಪರೀಕ್ಷಿಸಬೇಕು, ಅವ್ರಿಗೇನಾದರೂ ಒಂದು ಬಹುಮಾನವನ್ನು ಕೊಡಬೇಕು ನಾನು ಅನ್ನೋ ಕಾರಣಕ್ಕಾಗಿ ಎಲ್ಲರ ಹತ್ರನ ಒಂದು ಡಂಗುರವನ್ನು ಸಾರಿಸ್ತಾರೆ. ಇಂದು ಇಡೀ ರಾತ್ರಿ ನಮ್ಮ ಅರಮನೆಯ ಈಜುಕೊಳದಲ್ಲಿ ಯಾರು, ಅದು ಚಳಿಗಾಲದ ಸಮಯ ಆಗಿತ್ತು, ಈಜುಕೊಳದಲ್ಲಿ ಯಾರು ರಾತ್ರಿಯಿಂದ ಹಿಡಿದು ಸೂರ್ಯೋದಯವರೆಗೂ ಕುತ್ಕೊಂಡಿರ್ತಾರೋ ಅವರಿಗೆ 100 ವರಹಗಳನ್ನು ಕೊಡಲಾಗುತ್ತೆ ಅಂಥೇಳಿ ಡಂಗುರವನ್ನು ಸಾರಿಸ್ತಾರೆ. ಅದೇ ಸಂದರ್ಭದಲ್ಲಿ ಅವರ ಊರಲ್ಲಿ ಒಬ್ಬ ಬಡ ಬ್ರಾಹ್ಮಣನ ಮಗಳ ಮದುವೆ ನಿಶ್ಚಯವಾಗಿತ್ತು. ದುರಾದೃಷ್ಟವಶಾತ್ ಆ ಬ್ರಾಹ್ಮಣನಿಗೆ ತನ್ನ ಮಗಳ ಮದುವೆ ಖರ್ಚಿಗೆ ಹಣದ ಅವಶ್ಯಕತೆ ಇತ್ತು, ಕೊರತೆ ಉಂಟಾಗಿತ್ತು. ಹಾಗಾಗಿ ಆ ಹಣವನ್ನು ಇಲ್ಲಿ ನಾನು ಗಳಿಕೆ ಮಾಡಬಹುದಲ್ಲ ಅನ್ನೋ ಕಾರಣಕ್ಕಾಗಿ ಆ ಬಡ ತಂದೆ ಆ ಸಾಮ್ರಾಟನ ಬಳಿ ಬಂದು, ನಾನು ಈ ದಿನ ರಾತ್ರಿ ಪೂರ್ತಿ ನಿಮ್ಮ ಈಜುಕೊಳದಲ್ಲಿ ಕುತ್ಕೊಂಡಿರ್ತೀನಿ ಅಂತ ಹೇಳ್ತಾನೆ. ಆದರೆ ಅದಕ್ಕಿಂತಲೂ ಹಿಂದೆ ಸುಮಾರು ಜನ ಬಂದು ಹೋಗಿ ಆ ಚಳಿಗೆ ತಡ್ಕೊಳ್ಳೋಕ್ಕಾಗ್ದೇ ಓಡ್ ಹೋಗ್ಬಿಟ್ಟಿದ್ರು. ಆದರೆ ಬಡ ಬ್ರಾಹ್ಮಣನಿಗೆ ಹಣದ ಅವಶ್ಯಕತೆ ಅನಿವಾರ್ಯತೆ ಇದ್ದಿದ್ದರಿಂದಾಗಿ ಅವರು ಆ ಈಜುಕೊಳದಲ್ಲಿ ಇಡೀ ರಾತ್ರಿ ಕುತ್ಕೊಳ್ಳೋದಕ್ಕೆ ಸಿದ್ಧರಾಗಿ ಕುತ್ಕೊಳ್ತಾರೆ. ಆಗ ತಮ್ಮ ಮೈಮೇಲಿನ ಬಟ್ಟೆಗಳನ್ನೆಲ್ಲ ಬಿಚ್ಚಿ ಅವರು ಈಜುಕೊಳದಲ್ಲಿ ಕುತ್ಕೊಳ್ತಾರೆ. ರಾತ್ರಿಯಿಂದ ಹಿಡಿದು ಬೆಳಗ್ಗೆ ಸೂರ್ಯೋದಯವಾಗುವವರೆಗೂ ಸಹ ಅಲ್ಲೇ ಇರ್ತಾರೆ. ಎಷ್ಟೇ ಚಳಿಯಾದರೂ ಸಹ ಅದನ್ನೆಲ್ಲ ಮಗಳ ಭವಿಷ್ಯಕ್ಕಾಗಿ, ಮಗಳ ಸುಂದರ ಭವಿಷ್ಯಕ್ಕಾಗಿ ಅದೆಲ್ಲವನ್ನು ಅವರು ಸಹಿಸಿಕೊಂಡು ಆಮೇಲೆ ಸೂರ್ಯೋದಯದ ಆಸ್ಥಾನಕ್ಕೆ, ಆ ದರ್ಬಾರ್ ಶುರುವಾದ ಮೇಲೆ ಆಸ್ಥಾನಕ್ಕೆ ಆತನನ್ನು ಕರೆದುಕೊಂಡು ಹೋಗ್ತಾರೆ. ಆಗ ಅಕ್ಬರ್ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅವ್ರಿಗೆ. ಏನಪ್ಪ ಅಂತಂದರೆ, ಸರಿಪ 100 ವರಹಗಳನ್ನು ಕೊಡೋದಕ್ಕೂ ಸಿದ್ಧರಾಗ್ತಾರೆ, ವರಹಗಳನ್ನು ತರಿಸ್ತಾರೆ. ಆಗ ಅಕ್ಬರ್ ಕೊಡುವಂಥ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನೀನೊಬ್ಬ ಬ್ರಾಹ್ಮಣ, ಕ್ಷತ್ರಿಯನಿಗಿರುವಷ್ಟು ಶಕ್ತಿಗಳು ಸಹ ಸಹಿಸಿಕೊಳ್ಳುವಂಥ ಸಾಮರ್ಥ್ಯವೂ ನಿನಗೆ ಇರೋದಿಲ್ಲ. ಆದರೂ ಸಹ ಇಷ್ಟು ಚಳಿಯಲ್ಲಿ ಆ ತಣ್ಣೀರಲ್ಲಿ ನೀನು ಇಡೀ ರಾತ್ರಿ ಕಳೆದಿದೆಯಾ ಅಂದರೆ ಏನಾದರೂ ಒಂದು ಕಾರಣ ಇರಬೇಕಲ್ಲ, ಹೇಗೆ ಕಳೆದೆ ಅಂತ ಕೇಳಿದಾಗ ಆ ಬ್ರಾಹ್ಮಣ ಹೇಳ್ತಾನೆ, ಸಾಮ್ರಾಟರೇ, ನಿಮ್ಮ ಅರಮನೆಯ ಮುಂದುಗಡೆ ಹಾಕಿರುವಂತಹ ದೀಪವನ್ನು ನಾನು ನೋಡ್ತಾ ಇದ್ದೆ, ವಿದ್ಯುತ್ ದೀಪವನ್ನು. ಆ ವಿದ್ಯುತ್ ದೀಪವನ್ನು ನೋಡ್ತಾನೆ ಇಡೀ ರಾತ್ರಿ ಕಳೆದೆ ಅಂತ. ಆಗ ಅಕ್ಬರ್ ಏನು ಹೇಳ್ತಾನೆ, ಹಾಗಿದ್ರೆ ನಿನಗೆ ವರಹಗಳನ್ನು ನಾನು ಕೊಡೋದಿಲ್ಲ, ನೀನು ಈ ಗೆಲುವಿಗೆ ಅರ್ಹನಲ್ಲ. ಯಾಕಂದರೆ ವಿದ್ಯುತ್ ದೀಪದ ಶಾಖ ನಿನ್ನನ್ನು ತಗುಲಿರೋದ್ರಿಂದ ನಿನಗೆ ಚಳಿ ಆಗಿಲ್ಲ,
ಆದ್ದರಿಂದ ನಾನು ಇದನ್ನು ಕೊಡೋದಿಲ್ಲ ಅಂಥೇಳಿ ಅದನ್ನು ನಿರಾಕರಿಸಿ ಪಾಪ ಆ ಬಡ ಬ್ರಾಹ್ಮಣನನ್ನ ಹಾಗೆ ಮನೆಗೆ ಕಳಿಸ್ಬಿಡ್ತಾರೆ. ಆ ನಿರಾಶೆಯಿಂದ ನೋವಿನಿಂದ ಆಳ್ತಾ ಆ ಚಳಿಯಲ್ಲಿ ನಡುತ್ತಾ ಆ ಬಡ ಬ್ರಾಹ್ಮಣ ನಿರಾಶೆಯಿಂದ ಮನೆಗೆ ಹಿಂತಿರುಗ್ತಾನೆ. ಇದನ್ನೆಲ್ಲ ಗಮನಿಸಿದಂತಹ ಬೀರ್ಬಲ್ ತಕ್ಷಣವೇ ಎದ್ದು ನಿಂತು ಸಾಮ್ರಾಟರಿಗೆ ಹೇಳ್ತಾರೆ, ಸಾಮ್ರಾಟರೇ, ಈ ದಿನ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರ ದಿವಸ ಕಾರ್ಯ ಇದೆ, ಆದ್ದರಿಂದ ನೀವು ಊಟಕ್ಕೆ ಬರಬೇಕು ಸಂಜೆ ಅಂತೇಳಿ. ಮಧ್ಯಾಹ್ನ ಊಟಕ್ಕೆ ಸಂಜೆ ಊಟಕ್ಕೆ ಬರ್ರಿ, ನಾನು ಹೇಳಿ ಕಳಿಸೋವರೆಗೂ ನೀವು ಬರೋ ಹಾಗಿಲ್ಲ, ಅಲ್ಲೇ ಇರಬೇಕು, ಯಾಕಂದರೆ ನಾನೇ ಅಡಿಗೆಯನ್ನು ಸಿದ್ಧ ಮಾಡೋದು ಅಂಥೇಳಿ ಹೇಳ್ತಾನೆ. ಕೊನೆಗೆ ಆಯಿತು ಅಂತ ಹೇಳಿ ಸಾಮ್ರಾಟರು ಒಪ್ಕೊಳ್ತಾರೆ. ಇನ್ನು ಬೀರ್ಬಲ್ನ ಕೈಯಾರೆ ಮಾಡಿದಂತಹ ಅಡುಗೆಯ ರುಚಿಯನ್ನು ಸವಿಯೋದು ಇವತ್ತು ಒಳ್ಳೆಯ ಭೋಜನ ಇದೆ ಅಂಥೇಳಿ ಅಕ್ಬರ್ ಅವರು ಸಂಜೆಯೂ ಸಹ ಏನೂ ತಿನ್ನದೇನೆ ರಾತ್ರಿ ಊಟಕ್ಕಾಗಿ ಕಾಯ್ತಾ ಕೂತ್ಕೊಂಡಿರ್ತಾರೆ. ಆದರೆ ಆ ಬೀರ್ಬಲ್ ಹೇಳಿರ್ತಾನೆ, ನಾನು ಹೇಳಿ ಕಳಿಸೋವರೆಗೂ ನೀವು ಬರೋ ಹಾಗಿಲ್ಲ ಅಂತ. ಹಾಗಾಗಿ ಬೀರ್ಬಲ್ನ ಒಂದು ಅವನು ಯಾರನ್ನಾದರೂ ಕಳಿಸ್ತಾನೆ ನಾನು ಕರ್ಕೊಂಡು ಹೋಗೋದಕ್ಕೆ ಅಂಥೇಳಿ ಅಕ್ಬರ್ ಕಾಯ್ತಾ ಇರ್ತಾರೆ. ಆದರೆ ಬೀರ್ಬಲ್ ಅಕ್ಬರ್ನನ್ನು ಕರೆಯೋದಕ್ಕೆ ಯಾರೂ ಬರೋದೇ ಇಲ್ಲ. ಆಗ ಕೊನೆಗೆ 7:30 ಆಯಿತು, 8:30 ಆಯಿತು, 9:30 ಆಯಿತು, 10 ಗಂಟೆ ಆಯಿತು, 1 ಗಂಟೆ ಆಯಿತು, 2 ಗಂಟೆ ಆಯಿತು, ಬೆಳಗಿನ ಜಾವ 4 ಗಂಟೆ ಆದರೂ ಸಹ ಬೀರ್ಬಲ್ನಿಂದ ಯಾವ ಕರೆಯೂ ಬರಲಿಲ್ಲ. ಕೊನೆಗೆ ಹಸುವಿನಿಂದ ಕಂಗಾಲಾದಂಥ ಸಾಮ್ರಾಟರು ಸ್ವತಃ ತಾವೇ ನಡ್ಕೊಂಡು ಬೀರ್ಬಲ್ನ ಮನೆಗೆ ಹೋಗ್ತಾರೆ. ಆಗ ಮನೆ ಒಳಗಡೆ ಪ್ರವೇಶ ಮಾಡಿದರೆ ಯಾವುದೇ ಹಬ್ಬದ ವಾತಾವರಣವೂ ಮನೆಯಲ್ಲಿ ಕಾಣಿಸ್ಲೇ ಇಲ್ಲ. ಕೊನೆಗೆ ಹಾಗೆ ಆತನನ್ನು ಕೂಗ್ತಾ ಮನೆಯ ಹಿತ್ತಲಿಗೆ ಬರ್ತಾರೆ. ಮನೆಯ ಹಿತ್ತಲಲ್ಲಿ ಬೀರ್ಬಲ್ ಅವರು ಏನು ಮಾಡ್ತಾ ಇದ್ರು ಅಂದರೆ, ಕೆಳಗಡೆ ಬೆಂಕಿಯನ್ನು ಹಾಕಿ ಮರದ ಟೊಂಗಿಗೆ ಗಡಿಗೆಯನ್ನು ನೇತು ಹಾಕಿ ಅನ್ನವನ್ನು ಬೇಯಲಿಕ್ಕೆ ಇಟ್ಟಿದ್ರು. ಆಗ ಅಕ್ಬರ್ ಬಂದು ಕೇಳ್ತಾನೆ, ಏನಪ್ಪ ಬೀರ್ಬಲ್, ನನಗೆ ಹಸ್ದು ಕಂಗಾಲಾಗಿ ಹೋದೆ, ನೀನಿನ್ನ ಅಡುಗೆನೇ ಮಾಡ್ತಾ ಇದೆಯಲ್ಲ, ಮೇಲ್ಗಡೆ ಅನ್ನ ಬೇಯೋದಕ್ಕಿಟ್ಟು ಕೆಳಗಡೆ ಬೆಂಕಿ ಇಲ್ಲಿ ಹಾಕಿದರೆ ಅನ್ನ ಬೇಯುತ್ತಾ ಅಂತ ಕೇಳ್ತಾರೆ. ಆಗ ಬೀರ್ಬಲ್ ಹೇಳ್ತಾನೆ, ಯಾಕೆ ಆಗೋದಿಲ್ಲ, ಬೇಯುತ್ತಲ್ಲ. ಆ ಬಡಬ್ರಾಹ್ಮಣ ನಿಮ್ಮ ಅರಮನೆಯ ಬಾಗಿಲಲ್ಲಿರುವಂಥ ದೀಪದ ಶಾಖದಿಂದ ಬಿಸಿಯನ್ನು ಅನುಭವಿಸಿದಾನೆ ಅಂದರೆ ಇಲ್ಲಿ ನಾನು ಹಚ್ಚಿರುವ ಬೆಂಕಿಯಿಂದ ಅನ್ನ ಬೇಯೋದಿಲ್ವಾ? ಅನ್ನ ಬೇಯುತ್ತಲ್ಲ, ಈ ಶಾಖ ಅಲ್ಲಿವರೆಗೂ ತಲುಪುತ್ತಲ್ಲ, ಇದೊಂದು ಸ್ವಲ್ಪನೇ ದೂರ ಇರೋದು. ಆದರೆ ಆ ಬಡಬ್ರಾಹ್ಮಣನಿಗೂ ಆ ವಿದ್ಯುತ್ ದೀಪಕ್ಕೂ ಎಷ್ಟು ದೂರ ಇತ್ತು, ಅಷ್ಟು ದೂರದಿಂದ ಶಾಖ ಅವನಿಗೆ ತಗುಲುತ್ತೆ. ಆದರೆ ಇಷ್ಟೇ ಅಂತರದಲ್ಲಿ ಶಾಖ ತಗುಲುತ್ತಲ್ಲ, ನನ್ನ ಅನ್ನ ಆಗುತ್ತೆ, ಆದರೆ ನೀವು ಒಂದು ಸ್ವಲ್ಪ ಕಾಯಬೇಕು ಅಷ್ಟೇ ಸಾಮ್ರಾಟರೇ ಅಂತೇಳಿ ಹೇಳ್ತಾನೆ. ಹೀಗೆ ಆ ರೀತಿಯಾಗಿ ಅಕ್ಬರ್ನನ್ನು ಕಣ್ಣು ತರಿಸಿದಂಥ ವ್ಯಕ್ತಿ ಬೀರ್ಬಲ್ ಆಗಿದ್ದರು. ಆಗ ಅಕ್ಬರ್ನ ತಕ್ಷಣವೇ ಆ ಬಡಬ್ರಾಹ್ಮಣನನ್ನು ಕರೆದು 100 ವರಹಗಳ ಜೊತೆಗೆ ಇನ್ನೂ 100 ವರಹಗಳನ್ನು ಕೊಟ್ಟು ಅವರನ್ನು ಮನೆಗೆ ಕಳಿಸ್ಕೊಡ್ತಾರೆ. ಹೀಗೆ ಆ ಬೀರ್ಬಲ್ನ ಚಾಣಾಕ್ಷತನದಿಂದ ಅಕ್ಬರನಿಗೂ ಸಹ ತಾನು ಮಾಡಿದಂಥ ತಪ್ಪಿನ ಅರಿವಾಯಿತು. ಜೊತೆಗೆ ಬಡಬ್ರಾಹ್ಮಣನ ಮಗಳ ಮದುವೆಯೂ ಸಹ ತುಂಬ ವಿಜೃಂಭಣೆಯಿಂದ ಯಾವ ಚಿಂತೆ ಅಸಮಾಧಾನ ಇಲ್ಲದ ಹಾಗೆ ನೆರವೇರಿತು. ಹೀಗೆ ಬೀರ್ಬಲ್ನ ಕಥೆಗಳನ್ನು ಹೇಳ್ತಾ ಹೋದರೆ ಒಂದಲ್ಲ ಸಾಕಷ್ಟು ಇಂಥ ಸಾವಿರಾರು ಕಥೆಗಳನ್ನು ನಾವು ಹೇಳಬಹುದು. ಹೀಗೆಯೇ ಅಕ್ಬರ್ ಬೀರ್ಬಲ್ನನ್ನು ಪರೀಕ್ಷೆ ಮಾಡೋದಕ್ಕಾಗಿ ಒಂದು ಕುದುರೆಯನ್ನು ಕೇಳ್ತಾನೆ, ಹಸಿರು ಕುದುರೆಯನ್ನು. ಅದೇ ಪಾಠದ ಬಗ್ಗೆ ನಾವೀಗ ಅದೇ ಕಥೆಯ ಬಗ್ಗೆ ಈ ಪಾಠದಲ್ಲಿ ತಿಳಿದುಕೊಳ್ಳೋಣ. तो आज हम 8वीं कक्षा के 12 पाठ हरा घोड़ा इस पाठ के बारे में जानकारी प्राप्त कर लेंगे. ಹೀಗೆ ಬೀರ್ಬಲ್ನ ಚಾಣಾಕ್ಷತನ ಹೇಗಿದೆ, ಅಕ್ಬರ್ ಯಾವ ರೀತಿಯಾಗಿ ಬೀರ್ಬಲ್ನನ್ನು ಪರೀಕ್ಷೆ ಮಾಡ್ತಾ ಇದ್ರು ಅನ್ನೋದನ್ನು ನಾವು ಇಂದು 8ನೇ ತರಗತಿಯ 12ನೇ ಪಾಠ ಹರಾಗೋಡದಲ್ಲಿ ನೋಡೋಣ. बच्चों, इस पाठ को पढ़ने से पहले हम इस पाठ का आशय के बारे में भी जान लेंगे. इस पाठ का आशय इस प्रकार है. इस पाठ से आप बीरबल की चतुराई का परिचय प्राप्त करते हैं. ಈ ಪಾಠದ ಮೂಲಕ ಬೀರ್ಬಲ್ನ ಚಾಣಾಕ್ಷತನ ಬುದ್ಧಿವಂತಿಕೆ ಎಷ್ಟಿತ್ತು ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. तो अब हम देखते हैं इस पाठ के शब्दार्थ की ओर. तो जान लेते हैं इस पाठ में कौन कौन से कठिन शब्दार्थ आए हुए हैं. तो आइए बच्चों, अब हम देखते हैं इस पाठ में कौन कौन से शब्दार्थ कठिन शब्द आए हुए हैं. पहला शब्द है बादशाह. इसका अर्थ होता है साम्राट या चक्रवर्ती. ಬಾದಶಾಹ ಅಂದರೆ ಸಾಮ್ರಾಟರು, ಸಾಮ್ರಾಟರು ಅಂತ ಹೇಳಿ ನಾವು ಕರಿಬಹುದು. ಶಾಹಿ, ಬಾದಶಾಹೋं का बगीचा या उद्यान. ಶಾಹಿ ಬಾಗ್ ಅಂದರೆ ಬಾದಶಾಹ ಅಂದರೆ ಸಾಮ್ರಾಟರಿಗಾಗಿ ನಿರ್ಮಿತವಾಗಿರುವಂತಹ ಉದ್ಯಾನ ಅಂದರೆ ರಾಜೋದ್ಯಾನ, ರಾಜರ ಉದ್ಯಾನವನಕ್ಕೆ ನಾವೇನಂತ ಕರಿತೀವಿ, ಶಾಹಿ ಬಾಗ್ ಅಂತ ಕರಿತೀವಿ. ಘಾಸ್
ಅಂದರೆ ತಿನಕ, ಹುಲ್ಲು, ಘಾಸ್ ಅಂತ ಕರಿತೀವಿ, ಗರಿಕೆ ಹುಲ್ಲು. ಸೈರ್, ಸೈರ್ ಕರ್ನ, ಭ್ರಮಣ್ ಕರ್ನ. ಸೈರ್ ಕರ್ನ ಅಂದರೆ ಭ್ರಮಣ್ ಕರ್ನ ಅಂದರೆ ಸುತ್ತಾಡು, ವಿಹರಿಸು. ಶಕ್ಲ್, इसका अर्थ होता है मुख चेहरा. शक्ल ಅಂದರೆ ಮುಖ ಅಥವಾ ಚೆಹರಾ. ಅಟ್ಪಟ್, ಠೇಡಾ, ಅನಿಯಮಿತ್. ಅಟ್ಪಟ್ ಅಂದರೆ ಅಂಕುಡೊಂಕಾದ, ನೇರವಾಗಿಲ್ಲದ ಅಂಕುಡೊಂಕಾದ, ಅದಕ್ಕೆ ನಾವು ಅಟ್ಪಟ್ ಅಥವಾ ಠೇಡಾ ಅಂಥೇಳಿ ಕರಿತೀವಿ. ಜಹಾಪನಾಹ, ಬಾದಶಾಹೋಂ ಕೆ ಲಿಯೆ ಸಂಬೋಧನ್. ಜಹಾಪನಾಹ ಅಂದರೆ ಬಾದಶಾಹರನ್ನು ಉದ್ದೇಶಿಸಿ, ಸಾಮ್ರಾಟರನ್ನು ಉದ್ದೇಶಿಸಿ ಅವರ ಹೊಗಳಿಕೆಗಾಗಿ ಬಳಸುವಂಥ ಪದ. ಸಟಿಕ್, ಬಿಲ್ಕುಲ್ ಠೀಕ್, ನೇರವಾದಂಥ, ದಿಟ್ಟವಾದಂಥ, ಸರಿಯಾದ ರೀತಿಯಲ್ಲಿ ಸರಿಯಾದ ಉತ್ತರ ಅಂಥೇಳಿ ನಾವು ಹೇಳ್ಬೋದು. ಸಟಿಕ್ ಉತ್ತರ, ಸರಿಯಾದ ಉತ್ತರ. ಖಾಸ್, इसका अर्थ होता है विशेष. ಖಿಲ್ಖಿಲಾನ, ಜೋರ್ ಸೆ ಹಸ್ನ. ಖಿಲ್ಖಿಲಾನ ಅಂದರೆ ಗಹಗಹಿಸಿ ನಗೋದು. ಜೋರ್ ಸೆ ಹಸ್ನ ಅಂದರೆ ಗಹಗಹಿಸಿ ನಗೋದಕ್ಕೆ ನಾವು ಹಿಂದಿಲಿ ಏನಂತ ಕರಿತೀವಿ? ಖಿಲ್ಖಿಲಾನ ಅಂಥೇಳಿ ಕರಿತೀವಿ. ಮುಹ್ ಕಿ ಖಾನ, ಅಪ್ನಿ ದುರ್ದಶಾ ಕರಾನ. ಅನಾಹತ್, ಮುಹ್ ಕಿ ಖಾನ ಅಂದರೆ ನಮ್ಮ ದುರ್ದಶೆಯನ್ನು ನಾವೇ ಮಾಡಿಕೊಳ್ಳುವಂಥದ್ದು. ಈಗ ನಾವೇನಾದರೂ ಬೇರೆಯವ್ರನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗಿ ನಾವೇ ಮೂರ್ಖರಾಗೋದಕ್ಕೆ ನಾವೇನಂತ ಕರಿತೀವಿ? ಮೋಹಕಿ ಖಾನ ಅಂಥೇಳಿ ಕರಿತೀವಿ. ಉಲ್ಲು ಬನಾನ, ಮೂರ್ಖ ಬನಾನ. ಉಲ್ಲು ಬನಾನ ಅಂದರೆ ಇನ್ನೊಬ್ಬರನ್ನು ಮೂರ್ಖರನ್ನಾಗಿ ಮಾಡುವಂಥದ್ದು. ಜಾಲ್ ಮೇ ಫಸ್ನಾ, ವಶ್ ಮೇ ಕರ್ನ. ಬೇರೆಯವರನ್ನು ನಮ್ಮ ವಶಪಡಿಸಿಕೊಳ್ಳೋದಕ್ಕೆ ಏನಂತ ಕರಿತೀವಿ? ಜಾಲ್ ಮೇ ಫಸಾಲೇನ ಅಂಥೇಳಿ ಕರಿತೀವಿ. तो ये थे बच्चों आज किया जाने वाले पाठ में आए हुए कठिन शब्दार्थ. तो आइए बच्चों अब हम देखते हैं इस पाठ में क्या दिया गया है. इस पाठ में किस प्रकार अकबर बीरबल की परीक्षा लेने वाले हैं और बीरबल उसका उत्तर अकबर जी को किस प्रकार देते हैं. तो शुरू करते हैं आज का पाठ 12 हरा घोड़ा. एक दिन बादशाह अकबर घोड़े पर शाही बाग में घूमने गए. उनके साथ मंत्री बीरबल थे. चारों ओर हरे भरे वृक्ष और हरी हरी घास देखकर अकबर बहुत खुश हुए. उन्हें लगा कि बगीचे में सैर करने के लिए घोड़ा भी हरे रंग का ही होना चाहिए. एक दिन बादशाह अकबर घोड़े पर शाही बाग में घूमने गए, भ्रमण करने के लिए. एक दिन अकबर क्या करते हैं? बादशाह अकबर घोड़े पर शाही बाग में घूमने जाते हैं. उनके साथ मंत्री बीरबल भी थे. इस चित्र में देख रहे हैं ना, अकबर और बीरबल दोनों घोड़े पर सवार होकर शाही बाग में घूम रहे हैं. चारों ओर हरे भरे वृक्ष, हरी हरी घास देखकर अकबर बहुत खुश हुए. ಶಾಹಿ ಬಾಗ್ ರಾಜೋದ್ಯಾನವನದಲ್ಲಿರುವಂಥ 4 ಕಡೆ ಇರುವಂಥ ಹಚ್ಚ ಹಸಿರು ಸುಂದರವಾದಂತಹ ಗಿಡಮರಗಳು, ಆ ಹಚ್ಚ ಹಸಿರಿನಲ್ಲಿರುವ ನಮ್ಮ ಸಸಿಗಳಲ್ಲಿ ಅರಳಿರುವಂತಹ ಬಣ್ಣ ಬಣ್ಣದ ಹೂಗಳು, ಇವೆಲ್ಲವನ್ನ ಈ ಸುಂದರವಾದಂತಹ ವಾತಾವರಣವನ್ನು ನೋಡಿ ಅಕ್ಬರನಿಗೆ ತುಂಬ ಸಂತೋಷ ಆಗುತ್ತೆ. उन्हें लगा कि बगीचे में सैर करने के लिए घोड़ा भी हरे रंग का ही होना चाहिए. तब अकबर जी को लगता है कि इस शाही बाग में घूमने के लिए मैं हरा कपड़ा पहनकर हरे घोड़े पर सवार होकर आया तो कितना अच्छा रहता है. ಬೀರ್ಬಲ್ ಜಿಯವರು ಒಂದು ಯೋಚನೆಯನ್ನು ಮಾಡ್ತಾರೆ. ಇಷ್ಟು ಸುಂದರವಾದಂಥ ಹಚ್ಚ ಹಸಿರಿನ ಆ ಪ್ರಕೃತಿಯ ಸೌಂದರ್ಯವನ್ನು ಸವಿತಾ ಈ ಉದ್ಯಾನವನದಲ್ಲಿ ನಾನು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಹಸಿರು ಕುದುರೆ ಮೇಲೆ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂಥೇಳಿ ಯೋಚನೆ ಮಾಡ್ತಾನೆ. ಆಗ ಅಷ್ಟು ಯೋಚನೆ ಮಾಡಿ ಅಕ್ಬರ್ ಸುಮ್ಮನೆ ಇರ್ತಾರ. ಅವರು ಇದೇ ವಿಷಯವಾಗಿ ಬೀರ್ಬಲ್ನನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. उन्होंने बीरबल से कहा, बीरबल मुझे हरे रंग का घोड़ा चाहिए. ಅವರು ಬೀರ್ಬಲ್ಗೆ ಹೇಳ್ತಾರೆ, ಬೀರ್ಬಲ್ನನ್ನು ಕರೆದು, ನೋಡು ಬೀರ್ಬಲ್, ನನಗೆ ಹಸಿರು ಬಣ್ಣದ ಕುದುರೆ ಬೇಕು. तुम मुझे 7 दिन में हरे रंग का घोड़ा ला दो. ನೀನು ನನಗೆ 7 ದಿನಗಳೊಳಗಾಗಿ, 7 ದಿನ ಅಂದರೆ 7 ದಿನ, 7 ದಿನಗಳೊಳಗಾಗಿ ಹಸಿರು ಬಣ್ಣದ ಕುದುರೆಯನ್ನು ತಂದುಕೊಡು.
यदि तुम हरे रंग का घोड़ा न ला सके तो हमें अपनी शक्ल मत दिखावो. ಅಕಸ್ಮಾತ್ ನೀನು ಹಸಿರು ಬಣ್ಣದ ಕುದುರೆಯನ್ನು ನನಗೆ ತಂದು ಕೊಡಲಿಕ್ಕೆ ಸಾಧ್ಯ ಆಗದೇ ಹೋದರೆ ನೀನು ನನಗೆ ನಿನ್ನ ಮುಖವನ್ನು ತೋರಿಸಲೇಬೇಡ ಅಂಥೇಳಿ ಆತನಿಗೆ ಆಜ್ಞೆಯನ್ನು ಮಾಡ್ತಾರೆ. अकबर और बीरबल दोनों को यहाँ मालूम था कि हरे रंग का घोड़ा तो होता ही नहीं है. ಅಕ್ಬರ್ ಮತ್ತು ಬೀರ್ಬಲ್ ಇಬ್ಬರಿಗೂ ಸಹ ಗೊತ್ತಿತ್ತು ಹಸಿರು ಬಣ್ಣದ ಕುದುರೆ ಇಡೀ ಜಗತ್ತಲ್ಲಿ ಎಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ ಅಂತ. ಲೇಕಿನ್ ಅಕ್ಬರ್ ಕೋ ತೋ ಬೀರ್ಬಲ್ ಕಿ ಪರೀಕ್ಷಾ ಲೇನಿ ಥಿ. ಆದರೆ ಅಷ್ಟೆಲ್ಲ ಗೊತ್ತಿದ್ರೂ ಸಹ ಅಕ್ಬರನಿಗೆ ಬೀರ್ಬಲ್ನನ್ನು ಪರೀಕ್ಷೆ ಮಾಡಬೇಕಿತ್ತು. ಬೀರ್ಬಲ್ನನ್ನು ಪರೀಕ್ಷೆ ಮಾಡಬೇಕಿತ್ತು. ಏನಪ್ಪ ಅಂತಂದರೆ, ನಾನು ಈ ರೀತಿಯಾಗಿ ಒಂದು ಹಸಿರು ಬಣ್ಣದ ಕುದುರೆಯನ್ನು ಹುಡುಕಿಕೊಂಡು ಬಾ ಅಂಥೇಳಿ ಬೀರ್ಬಲ್ನಿಗೆ ಆಜ್ಞೆಯನ್ನು ಮಾಡಿದರೆ ಅವನು ಯಾಕಂದರೆ ಗೊತ್ತಿತ್ತು ಅಕ್ಬರನಿಗೂ ಸಹ ಹಸಿರು ಬಣ್ಣದ ಕುದುರೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ಅಕಸ್ಮಾತ್ ಬೀರ್ಬಲ್ ಒಂದು ಯಾವುದೋ ಕೆಂಪು ಬಣ್ಣದ್ದು ಅಥವಾ ಬಿಳಿ ಬಣ್ಣದ್ದು ಕುದುರೆಗೆ ಹಸಿರು ಬಣ್ಣವನ್ನು ಹಾಕ್ಕೊಂಡು ಬಂದರೆ, ಆ ಕುದುರೆಗೆ ಸ್ನಾನವನ್ನು ಮಾಡಿಸಿದ್ರೆ, ಮೈಗೆ ನೀರನ್ನು ಹಿಡಿದ್ರೆ ಆ ಬಣ್ಣ ಎಲ್ಲ ತೊಳ್ಕೊಂಡು ಹೋಗ್ತಾ ಇತ್ತು. ಆ ರೀತಿ ಮೋಸನೂ ಮಾಡೋ ಹಾಗಿರಲಿಲ್ಲ. ಹಸಿರು ಬಣ್ಣದ ಕುದುರೆಯನ್ನೇ ತರಬೇಕಾಗಿತ್ತು ಬೀರ್ಬಲ್. ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ಬೀರ್ಬಲ್ ತನ್ನ ಸೋಲನ್ನು ಒಪ್ಕೊಂಡು, ನಾನು ಸೋತು ಹೋದೆ, ನನ್ನ ಕೈಯಿಂದ ಹಸಿರು ಬಣ್ಣದ ಕುದುರೆಯನ್ನು ತರೋದಕ್ಕಾಗೋದಿಲ್ಲ ಅಂಥೇಳಿ ಅಕ್ಬರ್ನ ಬಳಿ ಕ್ಷಮೆಯನ್ನು ಕೇಳಬೇಕು ಅನ್ನೋದು ಅಕ್ಬರನ ಒಂದು ಯೋಚನೆ ಆಗಿತ್ತು. ಆದರೆ ಬೀರ್ಬಲ್ ಅಷ್ಟು ಸುಲಭವಾಗಿ ಆ ಸಾಮ್ರಾಟನ ಮುಂದೆ ತನ್ನ ಸೋಲನ್ನು ಒಪ್ಕೊಂಡು ನಾನು ಸೋತು ಹೋದೆ ಅಂತ ಹೇಳುವಂಥ ವ್ಯಕ್ತಿ ಆಗಿರಲಿಲ್ಲ. ಹಾಗಿದ್ರೆ ಬೀರ್ಬಲ್ ಯಾವ ರೀತಿಯಾಗಿ ಸಾಮ್ರಾಟರ ಒಂದು ಅಕ್ಬರನ ಒಂದು ಪರೀಕ್ಷೆಯನ್ನು ಯಾವ ರೀತಿಯಾಗಿ ಸ್ವೀಕರಿಸ್ತಾರೆ, ಅವರ ಒಂದು ಬಯಕೆಯನ್ನು, ಅಂದರೆ ಹಸಿರು ಬಣ್ಣದ ಮೇಲೆ ಸವಾರಿ ಮಾಡಿಕೊಂಡು ಆ ರಾಜೋದ್ಯಾನವನದಲ್ಲಿ ವಿಹಾರ ಮಾಡುವಂತಹ ಅವರ ಬಯಕೆಯನ್ನು ಯಾವ ರೀತಿಯಾಗಿ ಬೀರ್ಬಲ್ ಈಡೇರಿಸ್ತಾನೆ ಅನ್ನೋದನ್ನು ಮಕ್ಕಳೇ ನಾಳೆಯ ತರಗತಿಯಲ್ಲಿ ನೋಡೋಣ. ಇಂದಿನ ತರಗತಿಯಲ್ಲಿ ನಾವು ಬೀರ್ಬಲ್ನ ಚಾಣಾಕ್ಷತನದ ಬಗ್ಗೆ ಎಷ್ಟೆಲ್ಲ ಕಥೆಗಳನ್ನು ಕೇಳಿದ್ವಿ ಅಲ್ವಾ. ಹಾಗೆ ನೀವು ಸಹ ಮನೆಯಲ್ಲಿ ಹೋಗಿ ನಿಮ್ಮ ತಂದೆ ತಾಯಿಗಳ ಬಳಿ ಇನ್ನೂ ಹೆಚ್ಚಿನ ಬೀರ್ಬಲ್ನ ಚಾಣಾಕ್ಷತನವನ್ನು ತೋರಿಸುವಂಥ, ಚಾಣಾಕ್ಷತನವನ್ನು ಹೇಳುವಂಥ ಬೇರೆ ಬೇರೆ ಕಥೆಗಳನ್ನು ಕೇಳಿ ತಿಳ್ಕೊಂಡು ಬನ್ನಿ. ನನ್ನ कल हमारा पाठ पूरा होने के बाद आपको भी यहाँ पर आकर आपको भी कहानी, हम सभी को बीरबल की सुंदर सुंदर कहानी सुनाना है. तो अब हम आज के पाठ को पूर्ण करते हैं और कल मिलेंगे बीरबल किस तरह हरा घोड़ा लाने का प्रयास करता है या अकबर के सामने बैठकर अपने हार स्वीकार कर लेता है. देखते हैं हम कल के पाठ में. तो बच्चों, आप सभी को तब तक के लिए धन्यवाद.